ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. 2025ನೇ ಸಾಲಿನ ಬಜೆಟ್ ಮಂಡನೆಗೆ ಪಾಲಿಕೆ ಸಜ್ಜಾಗಿದೆ. ನಾಳೆ ಬಜೆಟ್ ಮಂಡನೆಯಾಗಲಿದ್ದು ಈ ಬಾರಿ ಬಜೆಟ್ ಗಾತ್ರ ಬರೋಬ್ಬರಿ 18,000 ಕೋಟಿ ದಾಟುವ ನಿರೀಕ್ಷೆ ಇದೆ. ಇದೇ ತಿಂಗಳ 27ರಂದು ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ಆದರೆ ಇದೀಗ ಸತತ 3ನೇ ಬಾರಿ ಬಜೆಟ್ ಮಂಡನೆ ದಿನಾಂಕ ಬದಲಿಸಿರುವ ಪಾಲಿಕೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಬಜೆಟ್ ಮಂಡಿಸಲಿದೆ. ರೆವೆನ್ಯೂ ಸಂಗ್ರಹಣೆ ಜಾಸ್ತಿ ಮಾಡ್ತೀವಿ ಅಥವಾ ಬೇರೆ ಬೇರೆ ನಮ್ಮದು ಮಾರ್ಕೆಟ್ ಇದೆ, ನಮ್ಮ ಆಸ್ತಿಗಳು ಇದೆ, ಅದಕ್ಕೆ ಯಾವ ವರ್ಷ ಹೋದ ವರ್ಷ ಎಷ್ಟು ಇಟ್ಕೊಂಡಿದ್ದೇವೆ ಅದಕ್ಕಿಂತ ಜಾಸ್ತಿನೇ ಈ ವರ್ಷ ನಾವು ಸುಮಾರು ಪ್ಲ್ಯಾನ್ ಮಾಡೋದ್ರಿಂದ ಆ ಆದಾಯ ಜಾಸ್ತಿಯಾಗಿ ಬಜೆಟ್ದು ಗಾತ್ರ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತದೆ. ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷಾರಂಭಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಇಷ್ಟಾದರೂ ಶಿಕ್ಷಣ ಇಲಾಖೆ ಅನಧಿಕೃತ ಶಾಲೆಗಳ ಪಟ್ಟಿ ಪ್ರಕಟಿಸುತ್ತಿಲ್ಲ. ಕಳೆದ ವರ್ಷ ಶಾಲಾ ಶಿಕ್ಷಣ ಇಲಾಖೆ ಅನಧಿಕೃತ ಶಾಲೆಗಳ ಪಟ್ಟಿಯ ವರದಿ ನೀಡುವಂತೆ ರಾಜ್ಯದ ಎಲ್ಲಾ ಬಿಇಎ ಮತ್ತು ಡಿಡಿಪಿಐಗೆ ಸೂಚಿಸಿತ್ತು. ಎಲ್ಲಾ ಡಿಡಿಪಿಐಗಳು ರಾಜ್ಯದ ಅನಧಿಕೃತ ಶಾಲೆಗಳ ಪಟ್ಟಿ ನೀಡಿದ್ದಾರೆ. ಆದರೆ ಶಾಲಾ ಶಿಕ್ಷಣ ಇಲಾಖೆ ಮಾತ್ರ ಯಾವುದೇ ಶಾಲೆಗಳಿಗೆ ನೋಟಿಸ್ ನೀಡಿಲ್ಲ. ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಸಿಲ ತಾಪದ ಮಧ್ಯೆ ಕಾಂಕ್ರೀಟ್ ಕಾಡಿನಂತಿರುವ ರಾಜಧಾನಿಯಲ್ಲಿ ಮರಗಳ ಮಾರಣ ಹೋಮವೇ ನಡೆದಿದೆ. ವೈಟ್ ಟಾಪಿಂಗ್, ಫುಟ್ಪಾತ್ ಟೈಲ್ಸ್ಗಳಿಂದ ನೀರಿಲ್ಲದೆ ಬಾಡಿರುವ ಗಿಡ ಮರಗಳಿಗೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮಲ್ಲತ್ತಹಳ್ಳಿ ರಸ್ತೆಯಲ್ಲಿ ಫುಟ್ಪಾತ್ ಮೇಲಿರೋ ಮರಗಳ ಬುಡದಲ್ಲಿ ಕಸ ಸುರಿದು ಬೆಂಕಿ ಹಚ್ಚುತ್ತಿದ್ರೆ ಇತ್ತ ಮರಗಳನ್ನು ರಕ್ಷಿಸಬೇಕಿದ್ದ ಪಾಲಿಕೆ ಮೌನವಾಗಿರುವುದು ಪರಿಸರ ಪ್ರಿಯರನ್ನ ಕೆರಳಿಸಿದೆ. ಈಗ ಮರದಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ನೆರಳು ಬೇಕು, ಮಳೆ ಬೆಳೆ ಎಲ್ಲದೂ ಆಗಬೇಕಾದ್ರೆ ನೆರಳು ಬೇಕು, ಮರ ಬೇಕು. ಬೆಂಕಿ ಹಾಕಿದ್ರೆ ಬೆಂಕಿ ಹಾಕಬಾರ್ದು. ಅದು ಬೆಂಕಿ ಹಾಕುವವರಿಗೆ ಬುದ್ಧಿ ಇಲ್ದವ್ರು ಅಷ್ಟೇ. BBMP ಅಂದರೆ ಅವರೆಲ್ಲ ನೋಡ್ಕೋಬೇಕು ಸ್ವಲ್ಪ. ಯುಗಾದಿ, ರಂಜಾನ್ ನಿಮಿತ್ತ ಊರಿಗೆ ಹೊರಟ ಪ್ರಯಾಣಿಕರಿಗೆ ಶಾಕ್ ಆಗಿದೆ. ಸಾಲು ಸಾಲು ರಜೆಗಳ ಹಿನ್ನೆಲೆ ಊರಿನತ್ತ ಪ್ರಯಾಣಿಕರು ಮುಖ ಮಾಡಿದ್ದಾರೆ. ಖಾಸಗಿ ಬಸ್ ಟಿಕೆಟ್ ದರದಲ್ಲಿ ಶೇಕಡಾ 50ರವರೆಗೂ ಏರಿಕೆಯಾಗಿದೆ. ಕಲಾಸಿಪಾಳ್ಯ ಸುತ್ತಮುತ್ತ ಅಧಿಕಾರಿಗಳ ಕಾರ್ಯಾಚರಣೆ ನಡೆದಿದ್ದು ಆರ್ಟಿಒ ಅಧಿಕಾರಿಗಳು ಹೆಚ್ಚುವರಿ ದರ ವಸೂಲಿ ಮಾಡಿದವರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಿದ್ರು. ಬೆಲೆ ಏರಿಕೆಗೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯುಗಾದಿ ಹಬ್ಬದ ಪ್ರಯುಕ್ತ ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು, ಹಾಲು, ತುಪ್ಪ, ಹಾಲಿನ ಉತ್ಪನ್ನಗಳ ಬೇಡಿಕೆಯೂ ಹೆಚ್ಚಾಗುತ್ತಿದೆ. ಹೀಗಾಗಿ ಇದಕ್ಕೆ ಕಲಬೆರಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿನ ಸ್ಯಾಂಪಲ್ಸ್ ಪಡೆದು ಲ್ಯಾಬ್ ಟೆಸ್ಟ್ ಮಾಡಿ ನಿಗಾ ವಹಿಸುವಂತೆ ಆಹಾರ ಇಲಾಖೆಯ ಆಯುಕ್ತರಿಗೆ ಸೂಚಿಸಿದ್ದಾರೆ.